ನಗರದ ಪಂಚಮಸಾಲಿ ಗುರುಪೀಠದಲ್ಲಿ ಮತ್ತೆ ಲೆಕ್ಕಕೊಡಿ ಹೋರಾಟ ಮುನ್ನೆಲೆಗೆ ಬಂದಿದೆ. ಜುಲೈ 29ರಂದು ನಡೆಯಲಿರುವ ಗುರುಪೂರ್ಣಿಮೆ ಮಹೋತ್ಸವವನ್ನು ಹಿನ್ನೆಲೆಯಾಗಿ ಮಾಡಿಕೊಂಡು ವಚನಾನಂದ ಸ್ವಾಮೀಜಿ ಬೆಂಬಲಿಗರು ಹಾಗೂ ಲೆಕ್ಕಕೊಡಿ ಅಭಿಯಾನ ಸಮಿತಿಯು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಘೋಷಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್, ಪರಮೇಶ್ವರ್ ಗೌಡ್ರು ಸೇರಿದಂತೆ ಹಲವು ಮುಖಂಡರು ಮಠದ ಟ್ರಸ್ಟ್ ಹಾಗೂ ಟ್ರಸ್ಟಿಗಳ ವಿರುದ್ಧ ತೀವ್ರ ಆರೋಪಗಳನ್ನು ಮಾಡಿದರು. ಮಠದ ಹಣಕಾಸಿನ ವ್ಯವಹಾರಗಳ ಸಂಪೂರ್ಣ ಲೆಕ್ಕವನ್ನು ಸಮಾಜದ ಮುಂದೆ ಬಹಿರಂಗಪಡಿಸುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹೋರಾಟ ನಡೆಸುತ್ತಿರುವ ತಮ್ಮ ವಿರುದ್ಧ ಎಲ್ಲಿಸಲ್ಲದ ಆರೋಪಗಳನ್ನು ಮಾಡಿ ನಿಷೇಧಾಜ್ಞೆ ಜಾರಿಗೊಳಿಸುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದ ಅವರು, ವಿವಿಧ ಸ್ವಾಮೀಜಿಗಳು ಸಮರಸದಿಂದ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಟ್ರಸ್ಟಿಗಳು ಅದಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಹೇಳಿದರು. ಟ್ರಸ್ಟ್ ಯಾರೊಬ್ಬರ ಖಾಸಗಿ ಆಸ್ತಿಯಲ್ಲ, ಸಮಾಜದ ಹಣಕ್ಕೆ ಸಮಾಜದ ಮುಂದೆ ಉತ್ತರ ನೀಡಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ವಚನಾನಂದ ಸ್ವಾಮೀಜಿಗಳ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಿಸಿ ಮಠದಿಂದ ಹೊರಹಾಕಲು ಸಂಚು ರೂಪಿಸಲಾಗಿದೆ ಎಂದು ಆರೋಪಿಸಿದರು. ಸ್ವಾಮೀಜಿಗಳ ವಿರುದ್ಧ ಪ್ರಕರಣ ದಾಖಲಿಸಲು ಕೆಲವರಿಗೆ ಆಮಿಷ ಒಡ್ಡಲಾಗಿದೆ ಹಾಗೂ ಅವರನ್ನು ಜೈಲಿಗೆ ಕಳುಹಿಸುವ ಪ್ರಯತ್ನ ನಡೆದಿದೆ ಎಂದು ಹೇಳಿದರು. ಸ್ವಾಮೀಜಿಗಳ ಮೇಲೆ ಹಲ್ಲೆ ನಡೆಸಲು ರಾತ್ರಿ ವೇಳೆ ಮಠಕ್ಕೆ ಕೆಲವರನ್ನು ಕಳುಹಿಸಲಾಗಿದೆ ಎಂದು ಆರೋಪಿಸಿದ ಅವರು, ವಚನಾನಂದ ಸ್ವಾಮೀಜಿಗಳಿಗೆ ಕೂಡಲೇ ಪೊಲೀಸ್ ಭದ್ರತೆ ಒದಗಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಮಠದ ಹಣಕಾಸು ವ್ಯವಹಾರಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ ಮುಖಂಡರು ಟ್ರಸ್ಟಿಗಳ ವಿರುದ್ಧ ಸರ್ಕಾರ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದರು. ಸ್ವಾಮೀಜಿಗಳ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಲೆಕ್ಕ ಕೊಡಿ ಹೋರಾಟ ಏನಿದೆ, ಇದು ಧರ್ಮದ ಲೆಕ್ಕ, ಸತ್ಯದ ಲೆಕ್ಕ, ನ್ಯಾಯದ ಲೆಕ್ಕ ಕೊಡೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ನೀವು ಟ್ರಸ್ಟ್ನವರು ನಾವು ಹೋರಾಟ ಮಾಡ್ತಕ್ಕಂಥವ್ರನ್ನ ಕುಡುಕರನ್ನ ಕರ್ಕೊಂಡು ಬಂದು ಗಲಾಟೆ ಮಾಡಿ ಆಸ್ತಿಪಾಸ್ತಿಗಳನ್ನು, ಮಠದ ಆಸ್ತಿಪಾಸ್ತಿಗಳನ್ನು ನಷ್ಟ ಮಾಡ್ತೀರಿ ಅಂತ ಹೇಳಿ ಆಪಾದನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಅವರಿಗೆ ಪತ್ರ ಕೊಟ್ಟು ಆ ಮಠದ ಆವರಣದಲ್ಲಿ ಸಭೆ ಸಮಾರಂಭ ಪತ್ರಿಕಾಗೋಷ್ಠಿ ಮಾಡಬಾರ್ದು ಅಂತ ಹೇಳಿ ಸೆಕ್ಷನ್ 144 ಹಳೆ ಇವತ್ತಿನ BNSS 163 ಅಡಿನಲ್ಲಿ ನಿರ್ಬಂಧಕಾಜ್ಞೆಯನ್ನು ಮಾಡಿಸಿದ್ದೀರಿ ಟ್ರಸ್ಟ್ ಪದಾಧಿಕಾರಿಗಳು ಅಂತ ಹೇಳ್ಕೊಂಡು. ಆದರೆ ನಾವು ಸಭೆ ಸಮಾರಂಭ ಪತ್ರಿಕಾಗೋಷ್ಠಿಯನ್ನು ಒಳಗೆ ಮಾಡೋದಿಲ್ಲ. ಇನ್ಮೇಲೆ ಗೇಟಿನ ಮುಂದೆ ಸಭೆ ಸಮಾರಂಭಗಳನ್ನು ಮಾಡಿ ನೀವು ಮಾಡಿರೋ ಅಕ್ರಮಗಳನ್ನು ಸಮಾಜದ ಮುಂದೆ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಇನ್ಮೇಲೆ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ, ಸಮಾಜದ ಬಗ್ಗೆ ಕಿಂಚಿತ್ತು ಕಳಕಳಿ ಇದ್ದಿದ್ರೆ, ನಾವು ಸಮಾಜ ಕಟ್ತೀವಿ ಅನ್ನೋ ಭಾವನೆ ಏನಿತ್ತಲ್ಲ ನಿಮ್ಮಲ್ಲಿ, ಎಳ್ಳಷ್ಟು ಇಲ್ಲ ಇವತ್ತು. ಅದನ್ನು ಮಠವನ್ನು ನಿಮ್ಮ ಸ್ವಂತ ಆಸ್ತಿಯನ್ನಾಗಿ ಕೆಲವರು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀರಿ. ಉಮಾಪತಿ ನೋಡಲಿಕ್ಕೆ ಗೋವಿನ ಮುಖ ಇದೆ ಅಷ್ಟೇ. ಜನ ಏನು ತಿಳ್ಕೊಂಡಿದ್ದಾರೆ, ಉಮಾಪತಿ ಸಾಕಷ್ಟು ದುಡ್ಡು ಗಳಿಸಿದ್ದಾರೆ, 30 ಕೋಟಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಅಂತ ಏನು ಹೇಳ್ಕೊಂಡ್ರಲ್ಲ. ನೀವು ವ್ಯಾಪಾರ ಮಾಡಿದಿರಿ, ಕಟ್ಟಿದ್ದೀರಿ, ಆದರೆ ಸಮಾಜದ ದುಡ್ಡನ್ನು ಯಾಕಪ್ಪ ದುರ್ಬಳಕೆ ಮಾಡ್ಕೊಂಡಿದ್ದೀರಿ? ಪ್ರಾಮಾಣಿಕವಾಗಿ ಸಮಾಜದ ಮುಂದೆ ಇಡೋಕ್ಕೆ ಯಾಕೆ ನಿಮಗೆ ಅಂಜಿಕೆ? ಇವತ್ತು 18 ವರ್ಷದಲ್ಲಿ ಕೇವಲ 27 ಕೋಟಿ 65 ಲಕ್ಷ ಮಾತ್ರನಾ? ಅದು ಸರ್ಕಾರದ ಅರ್ಧ ಪಾಲಿದೆ ಅದರಲ್ಲಿ.
ಸಮಾಜದವರು ಕೇವಲ 12 ಕೋಟಿ ಅಷ್ಟೇನ ಸಮಾಜದವರು ದೇಣಿಗೆ ದಾನ ಮಾಡಿರ್ತಕ್ಕಂಥದ್ದು? ಯಾಕ್ರಿ ಸುಳ್ಳು ಹೇಳಿ ಬದುಕ್ತೀರಾ? ಈ ಭೂಮಿ ಮೇಲೆ ಯಾರೂ ಕಾಯಮ್ಮಲ್ಲ. ನೀವು ಈ ಹೋರಾಟ ಸಮಿತಿಯನ್ನು ದಿಕ್ಕು ತಪ್ಪಿಸ್ಬೇಕು ಅಂತೇಳಿ ಯಾರ್ಯಾರು ಹೋರಾಟ ಸಮಿತಿಯಲ್ಲಿದ್ದಾರೆ ಅವರ ಕುಟುಂಬದವ್ರನ್ನ ತಂದು ಮುಂದೆ ನಿಲ್ಲಿಸ್ತೀರಿ. ಅವ್ರ ಮುಖೇನ ಗಲಾಟೆ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಇದನ್ನ ಇಲ್ಲಿಗೆ ಅಂತ್ಯ ಮಾಡಿಸ್ಬೇಕು ಅಂತ ನೀವೆಲ್ಲ ಶತಾಯಗತ ಏನು ಪ್ರಯತ್ನ ಮಾಡಿದ್ದೀರಿ, ಅದು ಖಂಡಿತವಾಗಿ ನಿಮ್ಮ ಏನು ಪ್ರಯತ್ನ ಇದೆ ಅದು ವಿಫಲ ಆಗುತ್ತೆ. ಈಗಾಗಲೇ ಹುಬ್ಬಳ್ಳಿ ಸಭೆ ಆಗಿರ್ಬೋದು, ಬೆಂಗಳೂರು ಸಭೆ ಆಗಿರ್ಬೋದು, ಆ ಸಭೆಗಳಲ್ಲಿ ನಿಮ್ಮ ವರ್ತನೆ ಏನಿದೆ, ನಿಮ್ಮ ನಡವಳಿಕೆ ಏನಿದೆ, ಗಲಾಟೆ ಗದ್ದಲಗಳನ್ನ ಎಬ್ಬಿಸಿ ಸಭೆಯನ್ನು ಅಂತ್ಯ ಮಾಡಿದ್ದೀರಿ ಅಷ್ಟೇ. ನಮಗೂ ಗೊತ್ತಿದೆ ಗಲಾಟೆ ಗದ್ದಲ ಮಾಡೋದು. ನೀನು ವ್ಯಾಪಾರಸ್ಥ, ನಾವು ರಾಜಕಾರಣಿಗಳು, ಹೋರಾಟ ಮಾಡ್ತಕ್ಕಂಥ ಕಲಿಗಳು ನಾವೆಲ್ಲ, ಹೋರಾಟದಲ್ಲಿ ಇರ್ತಕ್ಕಂಥವ್ರು. ನಿಮ್ಮನ್ನು ಸುಲಭವಾಗಿ ಬಿಡೋದಿಲ್ಲ. ಏನೋ ಸಮಾಜದ ಹಿರಿಯರುಗಳು, ದೊಡ್ಡವರು, ಅನೇಕ ಸ್ವಾಮೀಜಿಗಳು ಇದನ್ನ ಸಮರಸದಿಂದ ಬಗೆಹರಿಸ್ಕೊಳ್ರಿ ಅಂತ ನಮಗೂ ಸಂದೇಶ ಕೊಟ್ಟು ನಿಮಗೂ ಕೊಟ್ಟರು. ಆದರೆ ನೀವೇನು ಬಗ್ಗ ಮಟ್ಟದಲ್ಲಿ ಇಲ್ಲ. ನೀವು ಏನು ಮಾಡ್ತಾರೆ ಅಂತ ನೀವು ತಿಳಿದಿರ್ಬೋದು. ಗೌಡ್ರು ಹೇಳಿದ್ರಲ್ಲ, ಇನ್ಮೇಲೆ ನಿಮ್ಮ ಅಂಗಡಿ ಮುಗ್ಗಟ್ಟುಗಳಿಗೆ ಪ್ರತಿಭಟನೆ ಮಾಡ್ತೀವಿ, ಅಲ್ಲೇ ಬರ್ತೀವಿ. ನಿಮಗೆ ಸ್ವಲ್ಪನಾದರೂ ಸತ್ಯದಿಂದ, ನ್ಯಾಯದಿಂದ, ಧರ್ಮದಿಂದ ಸಮಾಜ ದುಡ್ಡನ್ನು ಸದ್ಬಳಕೆ ಮಾಡಿ ನಾವು ಸಮಾಜ ಕಟ್ಟಿದ್ದೀವಿ ಅನ್ನೋ ಭಾವನೆ ಇದ್ದಿದ್ರೆ, ಏನು ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಅಕ್ರಮ ಆಗಿದೆ ಅಂತ ತಕ್ಷಣ ಗೊತ್ತಾದ ಮೇಲೆ ಅವರೇನು ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟಿದ್ದಾರೆ. ಬದ್ರಿನಾಥ್ನಲ್ಲಿ ಅಕ್ರಮ ನಡೆದಿದೆ ಅಂದ ತಕ್ಷಣ ಅಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇಲ್ಲಿ ಅಕ್ರಮ ನಡೆದಿದೆ ಅಂತ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿದೆ. ನೀವು ರಾಜೀನಾಮೆ ಕೊಟ್ಟು ನಾವು ಪ್ರಾಮಾಣಿಕವಾಗಿ ಸ್ಪಷ್ಟವಾಗಿದ್ದೀವಿ ಅನ್ನೋ ಸಂದೇಶನ ಸಮಾಜಕ್ಕೆ ಕೊಡಿ ನೋಡೋಣ. ಏನು ಟ್ರಸ್ಟ್ ನಿಮ್ಮ ಅಪ್ಪನ ಆಸ್ತಿನ? ಏನು ನಿಮ್ಮ ಕುಟುಂಬದ ಆಸ್ತಿನ? ಸಮಾಜದ ಟ್ರಸ್ಟ್ನಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರು? ನಿಮ್ಮ ಹಿಂದೆ ಇರ್ತಕ್ಕಂಥ ಬಾಳ ಬಡಕರು ಇರ್ತಕ್ಕಂಥದ್ದು. ಯಾರಾದರೂ ಏನಾದರೂ ಸಮಾಜಕ್ಕೆ ಅದರಲ್ಲಿ ದೇಣಿಗೆ ಕೊಟ್ಟಿರೋರು ಇದ್ದಾರ? ಹಾವೇರಿನಲ್ಲಿ ಶಿರೂರು ಕಳ್ಳ ನೋಟ್ ವ್ಯವಹಾರ ಮಾಡ್ತಕ್ಕಂಥವ್ನು ಶಿರೂರು. ನಮ್ಮ ಸಮಾಜದಲ್ಲಿ ಇರದೇ ಇರ್ತಕ್ಕಂಥವ್ನು ಅವನು ಯಾರಪ್ಪ? ಹಾವೇರಿನಲ್ಲಿ ಮಹೇಶ ಬಿಸಲಹಳ್ಳಿ ಅಂತ. ಅವ್ರು ಯಾರು ನಮ್ಮ ಸಮಾಜದವರಲ್ಲ ಅಂತ ಹಾವೇರಿನಲ್ಲಿ ಹೇಳ್ತಾರೆ. ಇವರೆಲ್ಲ ಕಳ್ಳರನ್ನೆಲ್ಲ ಸೇರಿಸ್ಕೊಂಡು ಟ್ರಸ್ಟ್ ಮಾಡ್ಕೊಂಡು ನಿನ್ನ ಸೋದರಳಿಯ, ನಿನ್ನ ಸೋದರ ಮಾವ, ನಿಮ್ಮ ಮನೆಯವರ ಅಣ್ಣ ತಮ್ಮ, ಇದ ನಿಮ್ಮ ಸಮಾಜದ ಶಕ್ತಿ. ನಿಮಗೆ ಸಮಾಜದ ಶಕ್ತಿ ಇದ್ರೆ ಬರ್ರಿ ಮಠದ ಮುಂದೆ. ಅವತ್ತೇನೋ ಪೊಲೀಸರ ರಕ್ಷಣೆಯಲ್ಲಿ ಬಂದು ನೀವು ಜನ ಇಲ್ಲದ ಮಂಟಪದಲ್ಲಿ ಖಾಲಿ ಕುರ್ಚಿಗೆ ಲೆಕ್ಕ ಕೊಟ್ರಲ್ಲ, ಅವತ್ತೇ ಗೊತ್ತಾಗಿದೆ ನಿಮ್ಮ ಶಕ್ತಿ ಏನು ಅಂತ ಸಮಾಜಕ್ಕೆ. ಲೆಕ್ಕ ಕೊಡೋ ಚಳವಳಿ ಸಮಿತಿಗೆ ಅಧ್ಯಕ್ಷನನ್ನಾಗಿ ನಾನು ಮತ್ತು ಶಂಕರಗೌಡರು, ಇನ್ನೊಬ್ಬರು ಶಿವ ಗುಡ್ನಾಪುರ್ ಅಂತ ಹೇಳಿ 3 ಜನನ್ನ ನೇಮಿಸಿದ್ರು. ನಾವು ಸಮಾಜ ನೇಮಿಸಿದ ಅಧ್ಯಕ್ಷರು, ಆ ಸಮಿತಿ ಸದಸ್ಯರು. ಇದುವರೆಗೆ ಸಾಕಷ್ಟು ಬಾರಿ ಅವರಿಗೆಲ್ಲ ರೀತಿಯ ಲೆಕ್ಕ ಕೇಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಕೇಳಿದಾಗ್ಯೂ ಕೂಡ ಅವರಷ್ಟಿಗೆ ಅವರೇ ಬಂದು ಅಲ್ಲಿ ಯಾವ ಸಮಾಜದವರಿಗೂ ಕರೆ ಕೊಡಲಿಲ್ಲ, ಯಾವ ಕಮಿಟಿ ಅಂತ ಸಮಾಜ ನೇಮಿಸಿದಂಥ ಯಾವ ಸಮಿತಿಗೂ ಕರೆ ಕೊಡಲಿಲ್ಲ. ಅವರೇ ಬಂದು ಸುಮ್ಮನೆ 2 ಗಂಟೆ ಕಾಲ ನೀರು ಕುಡಿದು ಭಾಷಣ ಮಾಡಿ ಹೋದರು. ಆ ಲೆಕ್ಕ ಸತ್ಯಕ್ಕೆ ದೂರವಾದದ್ದು.
ಅವ್ರು ಕೊಟ್ಟಿರ್ತಕ್ಕಂಥ ಲೆಕ್ಕ ಸತ್ಯಕ್ಕೆ ದೂರವಾದ್ದು. ಅದಲ್ಲದೆ ಇನ್ನೂ 5-6 ಕೋಟಿ ರೂಪಾಯಿ ಬೇರೆ ಭಕ್ತರು ಕೊಟ್ಟಿರೋಂಥ ಹಣ, ನಾವು ಇಷ್ಟಿಷ್ಟು ದುಡ್ಡು ಕೊಟ್ಟಿದ್ದೇವೆ, ನಮಗೆ ಯಾವುದೇ ರಸೀದಿಗಳು ಬಂದಿಲ್ಲ, ನಮ್ಮದು ಅವರು ಉಮಾಪತಿಯವರು ಹೇಳಿದ ಲೆಕ್ಕದಲ್ಲೇ ನಮ್ಮದು ಯಾವುದೋ ಹಣ ಜಮಾ ಆಗಿರೋದು ಬಂದಿಲ್ಲ ಅಂತ ಹೇಳಿ ಒಂದು 6 ಕೋಟಿ ರೂಪಾಯಿ ಹತ್ತತ್ರ ಈಗ ಹಣ ಲೆಕ್ಕ ಕೊಡಬೇಕಾಗಿದ್ದು ಇನ್ನೂ ಬಾಕಿ ಹಂಗೆ ಉಳಿದತ್ತು. ಇವೆಲ್ಲ ವಿದ್ಯಮಾನಗಳ ನಡುವೆ ನಮ್ಮ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಂಥ ರಾಜ್ಯದ ಪ್ರಮುಖ ನಾಯಕರು ಸಂಧಾನ ಮಾಡಿ ಈ ಪರಿಸ್ಥಿತಿಗೆ ಶಾಶ್ವತ ಒಂದು ನಾಂದಿಯನ್ನು ಆಡಬೇಕು ಅಂದು ಸಾಕಷ್ಟು ಪ್ರಯತ್ನ ಮಾಡಿ ನಮ್ಮ ಡಾಕ್ಟ್ರ್ ಹೇಳಿದಂಗೆ ಅದು ಯಾರೂ ಮುಂದುವರಿಬೇಡ್ರಿ ಅಂತ ಹೇಳಿದರು. ನಾವು ಹಾಗಾಗಿ ಚಳವಳಿಯ ಹೋರಾಟವನ್ನು ಸ್ವಲ್ಪ ಸ್ಥಗಿತಗೊಳಿಸಿದ್ದೇವೆ ಹೊರತು ಇನ್ನು ಅದಕ್ಕೆ ಬೇರೆ ಯಾವ ಕಾರಣವೂ ಇಲ್ಲ. ಒಂದನೇದು. ಇನ್ನು ಎರಡನೇದು, ಅವ್ರ ಉದ್ದೇಶ ಗುರುಗಳ ಮೇಲೆ ಪೋಸ್ಕೋ ಕೇಸನ್ನು ದಾಖಲಿಸಿ ಆ ಪೋಸ್ಕೋ ಕೇಸಿನ ಅಡಿಯಲ್ಲಿ ಅವ್ರನ್ನ ಏನು ಪ್ರತಿಷ್ಠಿತ ನಮ್ಮ ರಾಜ್ಯದ ಮಠಗಳಲ್ಲೊಂದಾದ ಮುರುಘಾ ಶರಣರದು ಏನು ಅವ್ರನ್ನ ಜೈಲಿಗೆ ಕಳಿಸಿ ಅಲ್ಲಿ ಆಡಳಿತ ವ್ಯವಸ್ಥೆ ಅದರ ಸಂಪೂರ್ಣ ವ್ಯವಸ್ಥೆಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿದ್ರಲ್ಲ, ಅದೇ ಮಾದರಿಯಲ್ಲಿ ಇಲ್ಲಿ ಮಾಡಬೇಕು ಅಂತ ಆ ಟ್ರಸ್ಟ್ನವರು ಹೊರಟಿದ್ದರು. ಅದಕ್ಕೆ ಕಾನೂನಿನಡಿಯಲ್ಲಿ ಅವಕಾಶ ಅವರಿಗೆ ಸಿಗಲಿಲ್ಲ. ಸಂಬಂಧಪಟ್ಟ ನ್ಯಾಯಾಲಯ ಪೂರ್ಣವಾಗಿ ಪರಿಶೀಲನೆ ಮಾಡಿ ಇವರು ಕೊಟ್ಟಿರ್ತಕ್ಕಂಥ ಪ್ರಕರಣ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಇವರು ಮಾಡಿರ್ತಕ್ಕಂಥದ್ದೆಲ್ಲ ಸೃಷ್ಟಿಯನ್ನು ಮಾಡಿಕೊಂಡು ಸಂಚು ಮಾಡ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ಪ್ರಕರಣ ಅಂತ ಹೇಳಿ ಪೋಸ್ಕೋ ಕೇಸ್ನಲ್ಲಿ ಜಾಮೀನು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ವಿಶೇಷ ನ್ಯಾಯಾಲಯ ಜಾಮೀನು ಮಂಜೂರು ಮಾಡೈತಿ ಅಂದರೆ ಸತ್ಯನೇ ಅಲ್ಲಿರೋದ್ರಿಂದ ಜಾಮೀನನ್ನು ಮಂಜೂರು ಮಾಡೈತಿ ಅಂತ ನಾನು ಭಾವಿಸ್ಕೊಂಡು ನಾನು ಆವತ್ತು ಪತ್ರಿಕೆ ಮುಖಾಂತರ ಉಮಾಪತಿಯವರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡಿದ್ದೆ. ಈಗಲಾದರೂ ಕಾಲ ಮಿಂಚಿಲ್ಲ. ನಿಮ್ಮ ಸಂಚುಗಳು, ನಿಮ್ಮ ಷಡ್ಯಂತ್ರಗಳು, ನಿಮ್ಮ ಕುತಂತ್ರಗಳು ಯಾವುವು ನಡೆಯಲ್ಲ. ಸಮಾಜದ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ನೀವು ಮಾಡಬೇಡ್ರಿ. ಸಮಾಜಕ್ಕೆ ಒಳಿತು ಮಾಡುವಂಥ ಆಲೋಚನೆಯನ್ನು ನೀವು ಮೈಗೂಡಿಸ್ಕೊಳ್ರಿ ಅಂತ ಹೇಳಿ ಅವತ್ತು ಕರೆ ಕೊಟ್ಟಿದ್ದೆ. ತಾರೀಕು ಬುಧವಾರ ದಿವಸ ಗುರುಪೂರ್ಣಿಮೆ ಇದೆ. ಸೊ ಆ ನಿಮಿತ್ತ ಹರಮಠದಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ಹಮ್ಮಿಕೊಂಡಿದ್ದೇವೆ. ಸೊ ಗುರುಪೂರ್ಣಿಮಾ ಕಾರ್ಯಕ್ರಮದ ಜೊತೆಗೆ ವಿಶೇಷವಾಗಿ ಈ ಸಾರಿ ನಮ್ಮ ಹರಮಠದ ಪೀಠಾಧ್ಯಕ್ಷರು ಜಗದ್ಗುರುಗಳು ಆಗಿರ್ತಕ್ಕಂಥ ಶ್ರೀ ಶ್ರೀ ವಚನಾನಂದ ಸ್ವಾಮಿಗಳವರು ಸನ್ಯಾಸವನ್ನು ಸ್ವೀಕರಿಸಿ 25 ವರ್ಷಗಳ ಬೆಳ್ಳಿ ಹಬ್ಬ ಕೂಡ ಅವತ್ತೇ ಆಗಿದೆ. ಸೊ ಆ ನಿಮಿತ್ತ ಮಠದಲ್ಲಿ ಬೆಳಗಿನ ಜಾವ 4:15 ಮಹಾ ಜಪ ಯೋಗ ಪ್ರಾರಂಭ ಆಗುತ್ತೆ. ಹಾಗೆಯೇ 6 ಗಂಟೆಗೆ ಇಷ್ಟಲಿಂಗಾರ್ಚನೆ ಕೂಡ ಹಮ್ಮಿಕೊಂಡಿದ್ದೇವೆ. 10 ಗಂಟೆಗೆ ಗುರುಕರಣ ತ್ರಿವಿಧಿ ಪಠಣ ಅಂತ ಹೇಳ್ತಕ್ಕಂಥದ್ದು. ಇದರದ್ದು ಅಷ್ಟು 12:30 ಅಷ್ಟೊತ್ತಿಗೆ ಮಹಾ ಮಂಗಳಾರತಿ ಕೂಡ ಆಗಿ 1 ಗಂಟೆ ಅಷ್ಟೊತ್ತಿಗೆ ಗುರುಗಳ ದರ್ಶನ ಆಶೀರ್ವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ನಂತರ 1:30ಯಿಂದ ಮಹಾಪ್ರಸಾದವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದ ಎಲ್ಲ ಕಡೆಯಿಂದ ವೀರಶೈವ ಪಂಚಮಸಾಲಿ ಬಂಧುಗಳು ಹಾಗೂ ನಮ್ಮ ಅಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಧ್ಯಮದವರ ಮೂಲಕ ಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಇನ್ನೊಂದು ವಿಷಯವನ್ನು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಇದೆ. ನಮ್ಮ ಇಲ್ಲಿ ದಾವಣಗೆರೆಯಲ್ಲಿ ಒಂದು ಪ್ರತಿಭಾ ಪುರಸ್ಕಾರವನ್ನು ಹರಮಠದ ಟ್ರಸ್ಟಿನ ಅಡಿ ಮತ್ತು ಪಂಚಮಸಾಲಿ ಪೀಠದ ಅಡಿ ಹಮ್ಮಿಕೊಂಡಿದ್ದೇವೆ ಅಂಥೇಳಿ BC ಉಮಾಪತಿಯವರು ಪ್ರಸ್ತಾವನೆಯನ್ನು ಮತ್ತು ಪ್ಯಾಂಪ್ಲೆಟ್ಸನ್ನು ಮಾಡಿ ಇಟ್ಟಿದ್ದಾರೆ. ಆದರೆ ಅದು ಸಾಧುವಲ್ಲ ಅಂತಕ್ಕಂಥ ವಿಚಾರ ಇಲ್ಲಿ ಮಂಡಿಸಲಿಕ್ಕೆ ಬಯಸ್ತೇವೆ. ಯಾಕಪ್ಪ ಅಂತಂದರೆ ನಿಮಗೆಲ್ಲ ತಿಳಿದಂಗೆ ಹರಮಠದಲ್ಲಿ ಒಂದು ದೊಡ್ಡ ಹಣದ ದುರುಪಯೋಗ, ಆಡಳಿತದ ದುರುಪಯೋಗ, ಮುಖ್ಯವಾಗಿ ಸರ್ಕಾರದಿಂದ ಬಂದಿರತಕ್ಕಂಥ 12.5 ಕೋಟಿ ರೂಪಾಯಿಗಳನ್ನು ಒಂದೇ ಬಾರಿಗೆ, ಅದು ಅವಾಗಲೇ ಒಂದು ಸಾರಿ ಹೇಳಿದ್ವಿ, ಇನ್ನೊಂದು ಸಾರಿ ಇಲ್ಲಿ ಪ್ರಸ್ತುತ ಆಗಿರೋದ್ರಿಂದ ಔಚಿತ್ಯ ಇರೋದರಿಂದ ಅದರ ವಿವರವನ್ನು ಕೂಡ ಸಂಕ್ಷಿಪ್ತವಾಗಿ ಕೊಡ್ತೇನೆ. ಸರ್ಕಾರದಿಂದ ನಮಗೆ
2020ನೇ ಇಸ್ವಿ 8ನೇ ತಿಂಗಳಲ್ಲಿ 10.5 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿದ್ರು. ಅದನ್ನು ಹಣವನ್ನು 19ನೇ ತಾರೀಕು 1ನೇ ತಿಂಗಳು 2021ರಂದು ಸರ್ಕಾರ ರಿಲೀಸ್ ಮಾಡಿ ಇಲ್ಲಿ DC ಅವರಿಗೆ ಕಳಿಸ್ಕೊಡ್ತಾರೆ 10.5 ಕೋಟಿ ರೂಪಾಯಿಗಳನ್ನು. ಅವತ್ತೇ ನಮ್ಮ ಮಠದ ಟ್ರಸ್ಟಿಗಳು ಇದನ್ನು ರಿಲೀಸ್ ಮಾಡಿರಿ ಅಂತೇಳಿ ಅರ್ಜಿಯನ್ನು ಹಿಂದುಳಿದ ವರ್ಗದ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಅವತ್ತೇ ಆ ಪ್ರಸ್ತಾವನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತಾರೆ. ಅವತ್ತೇ 25% ಈ ಹಣ ರಿಲೀಸ್ ಆಗಬೇಕಾದ್ರೆ ಒಂದು ಕಂಡೀಷನ್ ಇರುತ್ತೆ. ಮೊದಲನೇ ಹಂತದ ಕಾಮಗಾರಿಗೆ 25% ರಿಲೀಸ್ ಆಗಬೇಕು. ಎರಡನೇ ಹಂತದ ಕಾಮಗಾರಿ ಮುಗಿದ ನಂತರ 50% ಹಣವನ್ನು ಕೊಡಬೇಕು. ಮೂರನೇ ಹಂತದ ಮುಕ್ತಾಯ ಆದಮೇಲೆ ಇನ್ನು 25% ಕೊಡಬೇಕು ಅಂತ ಹೇಳಿರ್ತದೆ.